ಇವತ್ತಿನ ಈಗ ಶುರುನಾ? ಇವತ್ತಿನ ಶೂಟಿಂಗ್ ಬಗ್ಗೆ ಚೆನ್ನಾಗಿ ಹೇಳಿ, ಕ್ಲೈಮ್ಯಾಕ್ಸ್ ಬಗ್ಗೆ ನಿಮ್ಮ ಎಕ್ಸ್ಪೀರಿಯನ್ಸ್. ಈ ಸೀಕ್ವೆನ್ಸ್ ತುಂಬಾ ತಿಂಗಳುಗಳಿಂದನೇ ಮುಗಿಬೇಕಿತ್ತು. ಆಲ್ಮೋಸ್ಟ್ ಒಂದು 6 months ಹಿಂದೆನೆ ಇದಾಗಬೇಕಿತ್ತು. ಆದ್ರೆ ನಾವು ಫಸ್ಟ್ ಶೆಡ್ಯೂಲ್ ಯಾವಾಗ ಸ್ಟಾರ್ಟ್ ಮಾಡಿದ್ವಿ ಅವಾಗಲೇ ಮುಗಿಬೇಕಿತ್ತು. ಕಾರಣಾಂತರಗಳಿಂದ ತುಂಬಾ ಸಿಚುಯೇಷನ್ಸ್ಗಳು, ಅಂದ್ರೆ ಕೆಲವೊಂದ್ಸಲ ನಿವೇದಿತಾ ಅವರು ಬ್ಯುಸಿ ಇದ್ರು, ಕೆಲವೊಂದ್ಸಲ ನಾನ್ ಬ್ಯುಸಿ ಇದ್ದೆ. ಆಮೇಲೆ ಮಳೆ ಇತ್ತು ತುಂಬಾ, ಲಾಸ್ಟ್ ಒಂದು 3-4 months ತುಂಬಾ ಮಳೆ ಇತ್ತು. ಹಾಗಾಗಿ ಎಲ್ಲ ಮುಂದಕ್ಕೆ ಬಂದಿತ್ತು. ಸೊ ಇವತ್ತು ಶೂಟಿಂಗ್ ಇದೆ ಅಂತ 2 days ಬ್ಯಾಕ್ ಡೈರೆಕ್ಟರ್ ಕಾಲ್ ಮಾಡ್ಬಿಟ್ಟು ಹೇಳಿದ್ರು. ಅಫ್ಕೋರ್ಸ್ ಮೂವಿ ಒಂದು ಕಮಿಟ್ಮೆಂಟ್. ಪ್ರೊಡ್ಯೂಸರ್ ನಮ್ಮ ನಂಬಿ ನಿಮ್ಗೊಂದು ಕೆಲಸ ಕೊಟ್ಟಿರ್ತಾರೆ. ಸೊ ನಾವು ಪ್ರೊಡ್ಯೂಸರ್ಗೋಸ್ಕರ ನಾವು ದುಡಿಬೇಕು, ಯಾಕಂದ್ರೆ ಅವ್ರಿಗೆ ಲಾಸ್ ಆಗ್ಬಾರ್ದು. ಸೊ ನಮ್ಮ ಪರ್ಸನಲ್ ವಿಷಯ ಏನೇ ಇರ್ಬೋದು, ಸೊ ಅದು ನಮ್ಮ ಈ ಸಿನಿಮಾ ಟೀಮ್ ಮೇಲೆ ಪರಿಣಾಮ ಬೀರಬಾರ್ದು ಅಂತ ಒಂದೇ ಒಂದು ಕಾರಣ. ಸೊ ತುಂಬಾ ಪ್ರೊಫೆಷನಲ್ ಆಗಿ ವಿ ಹ್ಯಾವ್ ಡನ್ ದಿಸ್ ಶೋ. ನೀವು ಲಾಸ್ಟ್ ಟೈಮ್ ಒಂದು ಪ್ರೆಸ್ ಮೀಟ್ ಅಲ್ಲಿ ಇಬ್ರು ಕೂತಾಗ ಹೇಳಿದ್ರಿ, ಅವರ ಏನೇ ಪ್ರಾಜೆಕ್ಟ್ ಬಂದ್ರು ನಾನು ಸಪೋರ್ಟ್ ಮಾಡ್ತೀನಿ, ಅವರ ಪ್ರಾಜೆಕ್ಟ್ ಗೆ ನೀವು ಸಪೋರ್ಟ್ ಮಾಡ್ತೀರಾ ಅಂತ. ಸೊ ಇದು ಸಿನಿಮಾ ನಂತರನು ಒಬ್ರಿಗೊಬ್ರು ಸಪೋರ್ಟ್ ಆಗಿ ಇರ್ತೀರಾ ಹೇಗೆ ಅಂತ? ಖಂಡಿತವಾಗ್ಲೂ ಇರ್ಲೇಬೇಕು. ಬಿಕಾಸ್ ಸಿನಿಮಾ ಇಸ್ ಡಿಫ್ರೆಂಟ್, ಪರ್ಸನಲ್ ಲೈಫ್ ಇಸ್ ಡಿಫ್ರೆಂಟ್. ಸಿನಿಮಾ ಅಂತ ಕಮಿಟ್ಮೆಂಟ್ ಕೊಟ್ಟಾಗ ಅದಕ್ಕಾದಂತ ವ್ಯಾಲ್ಯೂ ನಾವು ಕೊಡ್ಲೇಬೇಕು, ಮರ್ಯಾದೆ ಕೊಡ್ಬೇಕು. ಬಿಕಾಸ್ ಇದನ್ನ ನಾವು ಕಾಯಕವೇ ಕೈಲಾಸ ಅಂತಾರಲ್ಲ, ಸೊ ಹಾಗಾಗಿ ಆ ತರ ನೋಡ್ತಾ ಇದೀವಿ. ಏನೇ ಪರ್ಸನಲ್ ಅಜೆಂಡಾಗಳು, ದ್ವೇಷ ಅದು ಯಾವ್ದೂ ಇಲ್ಲ, ಇವತ್ತವರೆಗೂ ಇಲ್ಲ. ಸೊ ಡೆಫಿನೆಟ್ಲಿ ಸಿನಿಮಾ ತಂಡದವರು ಯಾವುದೇ ರೀತಿ ಪ್ರಮೋಷನ್ಸ್ ಏನೇ ಪ್ಲಾನ್ ಮಾಡಿದ್ರು ಸಿನಿಮಾಗೋಸ್ಕರ ನಾನು ಕೆಲಸ ಮಾಡ್ತೀನಿ. ಈಗ ಸಿನಿಮಾ ಬಿಟ್ಟು ಇಬ್ಬರಿಗೂ ಆಫರ್ ಬಂದ್ರೆ ಬೇರೆ ಸಿನಿಮಾ ಒಪ್ಕೋತೀರಾ ಮುಂದಿನ ದಿವಸ? ಪ್ರೊಡ್ಯೂಸರ್ ಕರ್ಕೊಂಡ್ಬನ್ನಿ, ಜೊತೆಗೆ ಮಾತಾಡೋಣ. ಬಂದ್ರೆ ನಿವೇದಿತಾ ನೀವ್ ಹೇಳಿ. ಐ ಥಿಂಕ್ ಸ್ಟೋರಿ ಎಲ್ಲ ಇಂಪಾರ್ಟೆಂಟ್ ಆಗತ್ತೆ. ಏನ್ ಪ್ರಾಜೆಕ್ಟ್ ಅದ್ರ ಮೇಲೆ ಡಿಸೈಡ್ ಮಾಡ್ಬೇಕಾಗತ್ತೆ. ಈಗ ಮಾಡ್ಕೊಂಡ್ರಿ ಚಂದನ್ ಅವ್ರನ್ನ, ಅವ್ರು ನಿಮ್ ಕಣ್ಣೀರ್ ಹೋಗ್ಬೋದು. ನಾನ್ ಅನ್ಕೊಂಡೆ ರಿಯಲ್ ಆಗಿ ಹೇಳ್ತಾ ಇದ್ರೆ ಇವತ್ತು ಕೊನೆ ದಿನ ಶೂಟಿಂಗ್ ಅಂತ. ಸೊ ಅಫ್ಕೋರ್ಸ್ ಇವಾಗ ಈ ಸಿನಿಮಾನೇ ಅಂತ ಅಂತಲ್ಲ, ಯಾವ ಸಿನಿಮಾ ಆದ್ರೂ ನಮ್ಗೆ ಕೊನೆ ದಿನ ಶೂಟಿಂಗ್ ರೀತಿ ಎಮೋಷನಲ್ ಆಗಿರುತ್ತೆ. ಸೊ ಈ ಸಿನಿಮಾದ ಸ್ಪೆಷಲ್ ನಿಮ್ಮಿಬ್ರಿಗೂ ಸಿಕ್ಕಾಪಟ್ಟೆ ಸ್ಪೆಷಲ್ ಅಂತ ಅಂತಿದೆ. ನೀವು ಅವಾಗ್ಲೇ ಪ್ಲಾನ್ ಮಾಡ್ಕೊಂಡಿರ್ತೀರ ನಾವು ಇಬ್ರು ಒಟ್ಟಿಗೆ ಸಿನಿಮಾ ಮಾಡೋಣ ಅಂತ. ಸ್ಪೆಷಲಿ ಇವತ್ತು ನಿಮ್ಮಿಬ್ರಿಗೆ ಎಷ್ಟು ಎಮೋಷನಲ್ ಡೇ ಅಂತ ಹೇಳೋದು ಕಂಫರ್ಟಬಲ್. ಇಟ್ ವಾಸ್ ರಿಯಲಿ ಎಮೋಷನಲ್ ಬಿಕಾಸ್ ಸೀನು ಹಂಗೆ ಇದೆ. ಆಮೇಲೆ obviously ಸೀನ್ ರಿಕ್ವೈರ್ಮೆಂಟ್ ಅದು ಎಮೋಷನಲ್ ಆಗಿರೋದು. ಅಂಡ್ ಆಲ್ಸೋ ಡೆಫಿನೆಟ್ಲಿ ಎಸ್, ಬಿಕಾಸ್ ವಿ ಶೇರ್ಡ್ ಅ ಬಾಂಡ್ ಅಲ್ಲ. ಸೊ ನೋಡಿದಾಗ ಒಂದು ಎಮೋಷನ್ಸ್ ಬಂದೇ ಬರುತ್ತೆ. ಕ್ವೈಟ್ ಎಮೋಷನಲ್. ನಿಮಗೆ ಕಣ್ಣೀರ್ ಹಾಕೋಕೆ ಗ್ಲಿಸರಿನ್ ಯೂಶಲಿ ಇವತ್ತಿನ ಯಂಗ್ಸ್ಟರ್ಸ್ ಹೀರೋಯಿನ್ಸ್ ಅಂತ ಬಂದಾಗ ರಿಯಲಿಸ್ಟಿಕ್ ಆಗಿ ಅಳೋದು ತುಂಬಾ ಕಡಿಮೆ. ಅದು ಯಾವ ತರದ ಸೀನ್ಸ್ ಆಗಲಿ ಎಷ್ಟು ಎಮೋಷನಲ್ ಗ್ಲಿಸರಿನ್ ಕೇಳ್ತಾರೆ. ಸೊ ಡೈರೆಕ್ಟ್ರು ಆನ್ಸರ್ ಮಾಡ್ಬೇಕು, ಎಷ್ಟು ಎಮೋಷನಲ್ ಆಗಿ ಸಡನ್ ಆಗಿ ನೀವು ಹೇಳಿದ್ರೋ ಇಲ್ಲೋ ಗೊತ್ತಿಲ್ಲ, ಆ ಸೀನ್ ಅಲ್ಲಿ ಅಳಬೇಕು ಅನ್ನೋದು ಇಷ್ಟೋ ಇಲ್ಲೋ ಗೊತ್ತಿಲ್ಲ, ಸ್ಯಾಡ್ ಫೇಸ್ ತೋರಿಸಿದ್ರೆ ಅಷ್ಟೇ ಸಾಕಾಗಿತ್ತೋ ಅದು ಗೊತ್ತಿಲ್ಲ. ಸೊ ಅವರು ಎಷ್ಟು ಮಟ್ಟಿಗೆ ನಿಮ್ಮ ಒಂದು ಆ ಸೀಕ್ವೆನ್ಸ್ ಗೆ ಜೀವ ತಂದಿದ್ರು, ಫಸ್ಟ್ ಅವ್ರ ಆನ್ಸರ್ ಮಾಡಿ. ಗ್ಲಿಸರಿನ್ ಬೇಕಾಗಿರ್ಲಿಲ್ಲ. ನಾನೇ ಹೇಳ್ಬಿಡ್ತೀನಿ ಫಸ್ಟ್. ಈ ಜಾಗದಲ್ಲಿ ಒಂದು ಶೂಟ್ ಮಾಡಿದ್ದೆ ಹೇಳ್ಬಿಡ್ತೀನಿ ಬ್ರೋ, ಅದೊಂದು ವಿಚಾರ ಹೇಳ್ಬಿಡ್ತೀನಿ. ಈ ಜಾಗದಲ್ಲಿ ಒಂದು ವಾಂಟೇಜ್ ಇದೆ, ಇಲ್ಲಿ ನಿಂತಿರ್ತಾರೆ, ತುಂಬಾ ದಿನ ಆದ್ಮೇಲೆ ಓಡೋಗಲ್ಲ, ಹಗ್ ಮಾಡ್ತಾರೆ ಅವರು. ನಾನೇನು ಹೇಳಿಲ್ಲ, ಜಸ್ಟ್ ಹೋಗಿ ಹಗ್ ಮಾಡ್ಕೊಳ್ಳಿ ಅಂತ ಹೇಳಿದೆ ಅಷ್ಟೇ. ಹಗ್ ಮಾಡಿದ್ಮೇಲೆ ಅಂದ್ರೆ ಅವ್ರು ಹೆಂಗಿದ್ರು ಅನ್ನೋದು ಇವತ್ತೇನಾಗಿದೆ ನಮ್ಗೆ ಬೇಡ, ಅವತ್ತೇನಾಗಿತ್ತು ಅನ್ನೋದಕ್ಕೆ. ಅಂದ್ರೆ ಅವತ್ತಿನ ಸಿಚುವೇಶನ್ ನಾನ್ ನೋಡಿದೆ. ಹಗ್ ಮಾಡಿದವರು ಲಿಟರ್ಲಿ ಕಟ್ ಹೇಳಿದ್ರು ಬಿಟ್ಟಿಲ್ಲ. ಮೇಡಮ್ ಫುಲ್ ಅಳ್ತಿದ್ದಾರೆ. ಅವತ್ತು ಒಂದು 20 ನಿಮಿಷ ನಾವು ಗ್ಯಾಪ್ ಕೊಟ್ಟು ಅವ್ರಿಗೆ ಸಮಾಧಾನ ಮಾಡಿದ್ವಿ. ಅಂದ್ರೆ ಒಂದಷ್ಟು ನಾವು ನೋಡಿದೀವಿ, ಬೇರೆಯವ್ರು ಏನ್ ಮಾತಾಡ್ತಾರೆ ಅನ್ನೋದಕ್ಕಿಂತ ನಾನು ಇದ್ರ ಜೊತೆ ಇದ್ಕೊಂಡು ನಮ್ಮ ಟೀಮ್ ಟೆಕ್ನಿಷಿಯನ್ಸ್ ಎಲ್ಲ ನೋಡಿದ್ದಾರೆ ಅವ್ರ ಬಾಂಡೇಜ್ ಏನು ಅನ್ನೋದು. ಅದು ನಾನು ಹೇಳ್ತೀನಿ. ಅಂದ್ರೆ ತುಂಬಾ ಎಮೋಷನಲಿ ಒಂದಷ್ಟು ಸೀನ್ಗಳು ಅವ್ರ ಲೈಫಲ್ಲಿ ನಡೆದಿರೋ ತರನೇ ಒಂದಷ್ಟು ಸಿಂಕ್ ಆಗಿದ್ದಾರೆ. ಅದು ಇಬ್ರು ಹೇಳ್ಕೊಂಡಿದ್ದಾರೆ ನನಗೆ. ಅದು ನೋಡ್ತೀರಾ ಸಿನಿಮಾದಲ್ಲಿ. ನಿವೇದಿತಾ ಯಾಕೆ ಭಾವುಕರ ಹಾಕಿದ್ದಾರೆ? ಶೂಟಿಂಗ್ ಎಂಡ್ ಅಲ್ವಾ, ಅದಕ್ಕೆ. That's all. I mean, I was just thinking, ಯೂಶಲಿ ನಾನು ಯಾವುದೇ ಪ್ರಾಜೆಕ್ಟ್ ಕೂಡ ಮಾಡಿದಾಗ್ಲೂ ಕೂಡ ಅದು ಇನ್ನೇನು ಮುಗಿಯತ್ತೆ ಅಂತ ಬಂದಾಗ ಎಮೋಷನಲ್ ಆಗೇ ಆಗ್ತೀನಿ. ಆ್ಯಂಡ್ ಇವಾಗ ಎಲ್ಲ ಸೀನ್ಸ್ ಎಲ್ಲ ನೆನ್ಸ್ಕೊಳ್ತಾ ಇದೆ, ಅದು ಸ್ವಲ್ಪ ಎಮೋಷನಲ್ ಆದೆ ಅಷ್ಟೇ. ಒಂದ್ಸತಿ ಅವ್ರ ಸ್ಟುಡಿಯೋ ಹೋಗಿ ಸುಮ್ಮನೆ ಫುಟೇಜ್ ತೋರಿಸ್ತಿದ್ದೆ, ಹಂಗೆ ನೋಡ್ತಿದ್ರು ಅವರು.
ಅವ್ರು ನೋಡ್ತಾನೆ ಇದ್ರು ಸೈಲೆಂಟ್ ಆಗೋದ್ರು. ಯಾಕೆ ಬ್ರೋ ಅದೇ ನನ್ನ ಮನೆಯದೆಲ್ಲ ನೆನಪಾಗ್ತಿದೆ ಬ್ರೋ, ಎಲ್ಲ ಕನೆಕ್ಟ್ ಆಗ್ತಿದೆ ಅಂತ. ಸೊ ಒಂದಷ್ಟು ವಿಚಾರಗಳು ನಾನು ನೋಡಿದ್ದೀನಿ, ಅದು ನನ್ನಲ್ಲೇ ಇರುತ್ತೆ. ಇಲ್ಲ ಪ್ರೊಡ್ಯೂಸರ್ಸ್ಗಳು ಸಿನಿಮಾ ಪ್ರಮೋಷನ್ ಬರಲ್ಲ ಅಂತ ಹೀರೋಯಿನ್ ಮೇಲೆ ಕಂಪ್ಲೇಂಟ್ಸ್ ಮಾಡೋದಿರುತ್ತೆ. ಸೊ ನಿವೇದಿತಾ ಮೇಲೆ ಆ ಥರದ ಕಂಪ್ಲೇಂಟ್ಸ್ ಇರ್ಲಿಕ್ಕಿಲ್ಲ, ಯಾಕಂದ್ರೆ ಕಷ್ಟ ಬಂದು ಹೌದು, ಇಬ್ರು ಅಷ್ಟೇ ಮೇಡಮ್. ಏನ್ ಟೈಮ್ ಹೇಳಿರ್ತಾರೆ ಆ ಟೈಮ್ಗೆ ಚಿತ್ರ, ಅದು ಮೇಡಮ್ ಫೈಟ್ ನನಗೆ ಇನ್ನೊಂದ್ ದಿನ ಕೊಡಿ ಅಂತ ಕೇಳ್ತಿದ್ರು ಪ್ರೊಡ್ಯೂಸರ್ಗೆ. ಅಷ್ಟು ಡೆಡಿಕೇಟಿವ್ ಆಗಿದ್ದಾರೆ. ಒಬ್ಬ ಡೈರೆಕ್ಟರ್ಗೆ ಈ ತರ ಆರ್ಟಿಸ್ಟ್ಗಳು ಸಿಕ್ಬಿಟ್ರೆ ನಿಜವಾಗ್ಲೂ ಏನ್ ಬೇಕಾದ್ರೂ ಮಾಡ್ಬೋದು ಅಂತ. ನಿವೇದಿತಾ ಅವ್ರಿಗೆ ಚಂದನ್ ಅವ್ರ ಮೇಕ್ ಓವರ್ ಹೇಗೆ ಅನಿಸ್ತು? ದರ್ಶನ ಚೆನ್ನಾಗಿದೆ, ಮುಂಚೆನೂ ಚೆನ್ನಾಗಿದ್ರು, ಅದಕ್ಕೆ ಅಲ್ವಾ ಬಟ್ ಇವಾಗ್ಲೂ ಚೆನ್ನಾಗಿದ್ದಾರೆ. ಚಂದ್ರ ಸರ್, ಈ ಮೇಕ್ ಓವರ್ ಪರ್ಟಿಕ್ಯುಲರ್ಲಿ ಈ ಸಿನಿಮಾದು ಲಾಸ್ಟ್ ಸೀಕ್ವೆನ್ಸ್ ಅಥವಾ ಇಡೀ ಲೈಫ್? ನನ್ನ ನೆಕ್ಸ್ಟ್ ಪ್ರಾಜೆಕ್ಟ್. ಸರ್ ನೀವ್ ಹೇಳಿ, ನಿಮ್ಗೆ ಎಮೋಷನ್ ಆಗಿತ್ತ ಹೇಗೆ ಅಂತ? ಖಂಡಿತವಾಗ್ಲೂ ಅಫ್ಕೋರ್ಸ್ ಆಗುತ್ತೆ ಎಮೋಷನ್. ಮನುಷ್ಯ ಅಂದ್ಮೇಲೆ ಅವನಿಗೆ ಎಲ್ಲಾ ತರ ಎಮೋಷನ್ ಅನ್ನೋದು ಸಹಜ. ಸೊ ಹಾಗೆ ನಾವು ಕೂಡ ಅದೇ ಒಂದು ಫೇಸ್ ಅಲ್ಲಿ ಇದ್ವಿ. ನೆನ್ನೆಯಿಂದನೇ ಮೆಂಟಲಿ ಪ್ರಿಪೇರ್ ಆಗ್ತಿದೆ ಹೇಗಿರುತ್ತೆ ಇವತ್ತಿನ ದಿನ ಅಂತ. ಫೈನಲಿ ಶೂಟ್ ಎಲ್ಲ ಮುಗ್ದಿದೆ. ಮನ್ಸಿಗೆ ಅನ್ಸುತ್ತಲ್ವಾ, ಡೆಫಿನೆಟ್ಲಿ 4 ವರ್ಷ ಜೊತೆಗಿದ್ದು ಒಂದ್ ಮೂಮೆಂಟ್ ಅಲ್ಲಿ ಅನ್ಸುತ್ತೆ. ಸೊ ಏನು ಮಾಡಕ್ಕಾಗಲ್ಲ. ಸೊ ಇಟ್ಸ್ ಲೈಫ್ ಅಂಡ್ ಪ್ರೊಫೆಷನ್ ಅಂಡ್ ಪರ್ಸನಲ್ ಎರಡನ್ನೂ ಒಟ್ಟಿಗೆ ತರೋದು ಸರಿ ಅಲ್ಲ, ಅದೆಲ್ಲರಿಗೂ ಗೊತ್ತಿರೋ ವಿಚಾರನೇ. ಪ್ರೊಫೆಷನಲ್ ಆಗಿ ಬಂದ್ ಇವತ್ತು ಏನು ಡೈರೆಕ್ಟರ್ ಹೇಳಿದ್ರು ಆ ಸೀನ್ ನಾನು ಮಾಡಿ ಮುಗಿಸಿದ್ದೆ. ಇಲ್ಲ, ಈ ಸಿನಿಮಾಗೆ ನಾನು ಮ್ಯೂಸಿಕ್ ವರ್ಕ್ ಮಾಡಿ. ಸಾಂಗ್ ಎಷ್ಟಿದೆ? 3 ಇದೆ ಸರ್, ಹೇಳಿದ್ ನಾವು 3 ಇದೆ. ಶೂಟಿಂಗ್ ಬೇರೆ ಕಡೆ ಹೋಗಿದ್ರಾ? ಇಲ್ಲ ಸರ್, ಎಲ್ಲ ಬೆಂಗಳೂರೇ. ಇನ್ನೇನು ಕ್ವಶನ್ಸ್ ಇದೆಯಾ? ನೀವು ಒಪ್ಕೊಳ್ಳೋಕೆ ಸತೀಶ್ ನಾಯ್ಕಲ್ ಇನ್ನೊಂದು ಕ್ವಶನ್ ಇದೆ ಸರ್. ಹಾಗೆ ಕೇಳಿದ್ರೆ ಹೇಳ್ಬೇಕಂದ್ರೆ ಈ ಸಿನಿಮಾದಲ್ಲಿ ನಿವೇದಿತಾ ಅವರು ಲೀಡ್ ಆಕ್ಟ್ರೆಸ್, ಅವ್ರದ್ದು ಪಾತ್ರ ಜಾಸ್ತಿ ಇದೆ ಸಿನಿಮಾದಲ್ಲಿ. ಅವ್ರಿಗೊಂದು ಸಪೋರ್ಟಿವ್ ಆಗಿರ್ಲಿ ಅಂತ ನಾನು ಬಾಯ್ ಫ್ರೆಂಡ್ ರೋಲ್ ಮಾಡಕ್ಕೆ ಒಪ್ಕೊಂಡಿದ್ದೆ. ಮೂವಿ ಸ್ಟೋರಿ ಆಕ್ಚುಲಿ ತುಂಬಾನೇ ಚೆನ್ನಾಗಿದೆ. ನಾವು ಒಪ್ಕೊಂಡಿದ್ದು ಇವರಿಂದ, ಡೈರೆಕ್ಟರ್ ಸರ್ ಇಂದ. ಯಾಕಂದ್ರೆ ಅವ್ರು ಬಂದು ಸ್ಟೋರಿ ಯಾವ ತರ ಹೇಳಿದ್ರು ಅಂದ್ರೆ ಪ್ರಾಬಬ್ಲಿ ನೀವ್ ಅವ್ರ ನರೇಶನ್ ಕೇಳ್ಬೇಕು, ಅಷ್ಟು ಇಮ್ಯಾಜಿನೇಷನ್ ಹೋಗ್ತೀರಾ ಅಂದ್ರೆ ಅಷ್ಟು ಚೆನ್ನಾಗಿ ಹೇಳಿದ್ರು. ನಂಗೆ ಯಾವತ್ತು ಯಾರು ಅಷ್ಟು ಚೆನ್ನಾಗಿ ಸ್ಟೋರಿ ನನಗ್ ನರೇಟ್ ಮಾಡಿದ್ನ ನಾನು ಕೇಳೇ ಇರ್ಲಿಲ್ಲ. ಸೊ ಅದರಿಂದ ನಾನು ಒಪ್ಕೊಂಡೆ. ಅಂಡ್ ಇವನ್ ಚಂದನ್ ಕೂಡ ಅವಾಗ ಸ್ಟೋರಿ ಕೇಳಿದ ತಕ್ಷಣ ಅವರು ಮನೆಗೆ ಹೋದ್ಮೇಲೆ ತುಂಬಾ ಚೆನ್ನಾಗಿದೆ ಅಲ್ಲ ಸ್ಟೋರಿ, ನಾನು ಇಮ್ಯಾಜಿನ್ ಮಾಡ್ಕೊಂಡೆ ಅಂತೆಲ್ಲ ಹಂಗೆ ಡಿಸ್ಕಸ್ ಮಾಡ್ತಿರ್ಬೇಕಾದ್ರೆ ನಮ್ಮಿಬ್ರಿಗೂ ಅನ್ಸ್ತು ಓಕೆ ಮೂವಿ ತುಂಬಾನೇ ಚೆನ್ನಾಗಿ, ಸ್ಟೋರಿ ಚೆನ್ನಾಗಿದೆ, ಮಾಡಿದ್ರೆ ಚೆನ್ನಾಗಿರತ್ತೆ ಅಂತ. ಲಾಸ್ಟ್ ಟೈಮ್ ಇಬ್ರು ಇದೇ ಶೂಟಿಂಗ್ ಸೆಟ್ ಅಲ್ಲೇನೆ ನಾಗರಬಾಬು ನಿಮ್ಮ ಇಬ್ಬರ ಆನಿವರ್ಸರಿಯನ್ನು ಸೆಲೆಬ್ರೇಟ್ ಮಾಡ್ಕೊಂಡು ಆ ನೆನಪುಗಳೇನಾದ್ರೂ ನೆನಪಾಯ್ತು? ಈ ಶೂಟಿಂಗ್ ಅಲ್ಲಿ ತುಂಬಾ ಆಗ್ಬಿಟ್ಟಿದೆ ನಾನು. ಸಾಕಷ್ಟು ಎಮೋಷನ್ಸ್ಗಳು ಇದೆ. ದಿಸ್ ಮೂವಿ ಅಂದ್ರೆ ಈ ಒಂದು ಸಿನಿಮಾ ಶೂಟಿಂಗ್ ಎಕ್ಸ್ಪೀರಿಯನ್ಸ್ ಒಂಥರ ಲೈಫ್ ಟೈಮ್ ಮೆಮೊರಿ ತರ ಇದೆ. ಅಂದ್ರೆ ಇವತ್ತು ಕೊನೆ ಸೀಕ್ವೆನ್ಸ್ ಕೂಡ ಇದೇನೋ ಅನ್ಸ್ಬೋದು, ಏನೋ ಪಬ್ಲಿಸಿಟಿ ಸ್ಟಂಟ್ಗೋಸ್ಕರ ಈ ಸೀನ್ ಇಟ್ಬಿಟ್ಟು ಏನೋ ಮಾಡಿದ್ದಾರೆ ಅಂತ ಅನ್ಸ್ಬೋದು, ಬಟ್ ಹಂಗಿಲ್ಲ. ಅದೊಂದು ಸೀನ್ ಮಾತ್ರ ಬ್ಯಾಲೆನ್ಸ್ ಇತ್ತು. ನಾನು ವಿದಾಯ ಹೇಳ್ಬಿಟ್ಟು ನಾನು ಫಾರಿನ್ ಹೋಗೋ ಅಂತದ್ದು ಅಷ್ಟೇ, ಅದ್ರ ಮೇಲೆ ಜಾಸ್ತಿ ಹೇಳೋದು. ಕೋರ್ಟ್ ಇಂದ ನೀವು ಆಚೆ ಬರ್ತಿರ್ಬೇಕಿದ್ರೆ ಕೈ ಇಟ್ಕೊಂಡು ಮಾರಲ್ ಅಂತ ಹೇಳ್ತಾ ಇದ್ರು. ಅವತ್ತು ಲಾಯರ್ಸ್ ಕೂಡ ಸಾಕಷ್ಟು ಜನ ಮಾತಾಡುದು. ಅವ್ರಿಬ್ರು ಒಂದ್ ರೀತಿ ಮಾಧುರಿ ಡಿವೋರ್ಸ್ ಆದ್ಮೇಲೆ ಒಬ್ರಿಗೂ ಮುಖ ನೋಡ್ಕೊಳಲ್ಲ. ಅದೇ ಇವ್ರಿಬ್ರು ನೋಡಿ ಖುಷಿ ಆಯ್ತು ಅಂತ ಎಲ್ರು ಖುಷಿ ವ್ಯಕ್ತಪಡಿಸಿದ್ರು. ಸೊ ಇಡೀ ಸೋಷಿಯಲ್ ಮೀಡಿಯಾ ಬಗ್ಗೆ ಖುಷಿ ವ್ಯಕ್ತಪಡಿಸಿದ್ರು. ಸೊ ಅವತ್ತು ಏನು ಗೊತ್ತಾಗಿರಲ್ಲ ನಿಮ್ಗೆ. ಇವತ್ತು ನೋಡಿದಾಗ ಸಿಚುವೇಶನ್ ಕಂಪ್ಲೀಟ್ಲಿ ಚೇಂಜ್ ಇದೆ. ಅಂದ್ರೆ ನಿಮ್ಮಿಬ್ರಲ್ಲಿ ಎಲ್ಲೂ ಕೂಡ ನಾಟಕ ಕಾಣಿಸ್ತಿಲ್ಲ. ಹಂಗೆ ಅದು ಸಿನಿಮಾ ಅಂದ್ರೇನೆ ಆಕ್ಟಿಂಗ್ ಕಾಣಿಸ್ತಿಲ್ಲ, ಎಲ್ಲ ಒರಿಜಿನಲ್ ಆಗಿ ಆಕ್ಟ್ ಮಾಡ್ತಿದ್ದಾರೆ ಅಂತ ಅನಿಸ್ತು. ಮೇ ಬಿ ಅವತ್ತು ಗೊತ್ತಾಗದೆ ಇರೋದು ಇವತ್ತು ಗೊತ್ತಾಗ್ತಿದೆ ಅಂತ ಆ ಡಿಸಿಷನ್ ಮಾಡೋದಿದೆಯಲ್ವಾ, ಅದು ಸುಮ್ನೆ ಏನೋ ಹೋಗು ಒಂದು ಅಂಗಡಿಲಿ ಬಟ್ಟೆ ತಗೊಂಡಂಗಲ್ಲ. ಸೊ ನಮ್ ಲೈಫ್ ನ ನಾವು ತುಂಬಾ ಕುತ್ಕೊಂಡು ಅನಲೈಸ್ ಮಾಡಿ
ಸಾಕಷ್ಟು ತಿಂಗಳುಗಳ ಕಾಲ ಅದ್ರ ಬಗ್ಗೆ ಡೀಪ್ ಆಗಿ ಮಾತಾಡಿ ನಾವು ಸಪರೇಟ್ ಆದ್ರೆ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ನಾವು ತುಂಬಾ ಡಿಸ್ಕಸ್ ಮಾಡಿದೀವಿ. ಡಿಸ್ಕಸ್ ಮಾಡಿ ಒಂದು ಡಿಸಿಷನ್ಗೆ ಬಂದಿದ್ವಿ. ಇಟ್ ವಾಸ್ ನಾಟ್ ಲೈಕ್ ನಂಗೆ ಬೇಡ ಅಂತ ಅಂದ್ಬಿಟ್ಟು ಮಾಡಿರುವಂತದಲ್ಲ. ತುಂಬಾ ಯೋಚನೆ ಮಾಡಿರುವಂತದ್ದು ಅದು. ಬಿಕಾಸ್ ಅವ್ರಿಗೂ ಒಂದು ಲೈಫಲ್ಲಿ ಏನೋ ಸಾಧನೆ ಮಾಡ್ಬೇಕು ಅನ್ನೋದು ಅವ್ರ ಲೈಫಲ್ಲೂ ಇದೆ, ನನಗೂ ಏನೋ ಸಾಧನೆ ಮಾಡ್ಬೇಕು ಅನ್ನೋದು ಲೈಫಲ್ಲಿ ಇದೆ. ಸೊ ಎಲ್ಲೋ ಒಂದ್ ಕಡೆ ಒಟ್ಟಿಗೆ ಇದ್ದಾಗ ಅದಕ್ಕೆ ಅಡಚಣೆಗಳಾಗ್ತಿತ್ತು ಅನ್ನೋ ಒಂದು ಕಾರಣಕ್ಕೋಸ್ಕರ ಮಾತ್ರ ನಾವು ಸಪರೇಟ್ ಆಗಿದ್ದು. ಸೊ ಅವರು ಜೀವನದಲ್ಲಿ ಮುಂದೆ ಬಂದ್ರೆ ನನಗೂ ನಾನೇ ಫಸ್ಟ್ ಜಾಸ್ತಿ ಖುಷಿ ಪಡೋದು ನಾನೇ. ಸೊ ಹಾಗಾಗಿ ನಾವು ತಗೊಂಡಿರೋ ಡಿಸಿಷನ್ ಕರೆಕ್ಟ್ ಆಗಿದೆ. ನಿಮಗೆ ಅವಾಗಿನ ಸಿಚುವೇಶನ್ ಬೇರೆ, ಇವಾಗಿನ ಸಿಚುವೇಶನ್ ಬೇರೆ. ಎಷ್ಟೋ ಇಂಡಸ್ಟ್ರಿಯಲ್ಲಿ ನೋಡಿದೀವಿ, ಅಂದ್ರೆ ಡಿವೋರ್ಸ್ ಆಗಿರುವಂತ ಕಪಲ್ ಮತ್ತೆ ಒಂದಾಗಿದ್ದಾರೆ. ಸೊ ನಿಮಗೆ ಅನ್ಸಿದ್ಯಾ ಮಿಸ್ ಮಾಡ್ಕೊಂಡಿದ್ಯಾ ಆ ತರ ಅನ್ಸಿದ್ಯಾ? ನೋಡುವಾಗ ನೀವು ಎಮೋಷನಲ್ ಆತ ಒಬ್ವಿಯಸ್ಲಿ ಎಮೋಷನಲ್ ಆದೆ. ಅಂಡ್ ನೀವ್ ಈ ತರ ಕ್ವೆಶ್ಚನ್ ಕೇಳಿದ್ರೆ ಸ್ವಲ್ಪ ಟ್ರಿಕ್ಕಿ ಆಗಿರುತ್ತೆ. ಯಾಕಂದ್ರೆ ಏನು ಫೀಲೇ ಆಗಲ್ಲ ಅನ್ನೋ ತರ ಇರಲ್ಲ. ಒಬ್ವಿಯಸ್ಲಿ ಅಷ್ಟು ಇಯರ್ಸ್ ಎಲ್ಲ ಇದ್ಮೇಲೆ ಫೀಲಿಂಗ್ಸ್ ಅನ್ನೋದಂತೂ ಇದ್ದೇ ಇರತ್ತೆ. ಬಟ್ ಐ ಡೋಂಟ್ ಥಿಂಕ್ ಅದು ಬೇರೆ ಕಪಲ್ಸ್ ಬಗ್ಗೆ ಅದು ನನಗೆ ಗೊತ್ತಿಲ್ಲ. ಮೇ ಬಿ ಅವರಲ್ಲಿ ಇನ್ನೂ ಒಂದು ಒಬ್ರಿಗೊಬ್ರಿಗೆ ಪ್ರೀತಿ ಇದೆಯಲ್ಲ ಜಾಸ್ತಿ ಇತ್ತೇನೋ, ಅದಕ್ಕೆ ಒಂದಾಗಿರ್ಬೋದು. ಬಟ್ ನಮ್ಮಲ್ಲಿ ಅಷ್ಟು ಕಂಪ್ಯಾಟಿಬಿಲಿಟಿ ಇರ್ಲಿಲ್ಲ. ಸೊ ಆಬ್ವಿಯಸ್ಲಿ ಐ ಡೋಂಟ್ ಥಿಂಕ್ ಅದು ನೆಕ್ಸ್ಟ್ ಫ್ಯೂಚರ್ ಅಲ್ಲ ಡಿಕನ್ಸೈಲ್ ಆಗ್ಬೋದು. ಓಕೆ, ಅಂದ್ರೆ ನೆಕ್ಸ್ಟ್ ಶೂಟ್ ಇದೆ, ಡಿಸ್ಟರ್ಬ್ ಆಗ ನನಗೆ ಸೀನ್ಗಳು. ಸೊ ನಿವೇದಿತ ಇದು ಫೈನಲ್ ಕ್ವಶನ್. ಈಗ ಯಾವತ್ತು ದಿವಸ ಆದಾಗ ಪ್ರತಿ ಫ್ರೇಮಿಂಗು ನಾನು ನೋಡಿದೀನಿ, ಹೆಣ್ಮಕ್ಳ ಮೇಲೆ ಬರುತ್ತೆ. ಸ್ಪೆಷಲಿ ಇವಾಗ ಧನುಶ್ರೀ ಮತ್ತೆ ಜಾಫರ್ ಡಿವೋರ್ಸ್ ಆಗಿದ್ದಾರೆ. ಎಲ್ಲರೂ ಧನುಶ್ರೀ ಮೇಲೆನೆ ಬುಕ್ ಮಾಡ್ಕೊಂಡು